ಸ್ವಲ್ಪ ಕಾಣಿಸಲ್ಲ, ಮುಖ ಕಾಣಿಸಲ್ಲ. ವೆಜ್ ಮತ್ತು ನಾನ್ ವೆಜ್ ಫುಡ್ ಇರ್ತದೆ ಇಲ್ಲಿ. ವೆಜ್ಜು, ನಾನ್ ವೆಜ್ಜು ಮತ್ತು ಜೊತೆಗೆ ಸ್ಟಾರ್ಟರ್ಸು, ಈ ಥರದ್ದು ಫುಡ್ ಇರ್ತದೆ. ಅನ್ಲಿಮಿಟೆಡ್ ಫುಡ್ಡು. ಆಮೇಲೆ ಕೈಗೆ ಹಾಕುವ ಟ್ಯಾಟೋ ಅವರು ಇರ್ತಾರೆ, ಆ ಟ್ಯಾಟೋ ಹಾಕ್ಸ್ಕೊಳೋದು ಅದೆಲ್ಲ ಫ್ರೀ. ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ಆ ರೌಂಡು ಡಕ್ ಬರ್ತದಲ್ಲ ಅದು, ಆನಂತರದಲ್ಲಿ ಆ ಬಲೂನ್ದು ಅದೆಲ್ಲ ಇರ್ತದೆ. ಆಮೇಲೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ. ಲಾಸ್ಟಿಗೆ ಇಯರ್ ಎಂಡ್ ಇದಕ್ಕೆ, ಈ ಹೊಸ ವರ್ಷದ ಆರಂಭಕ್ಕೆ ಒಂದು ಪಟಾಕಿ ಅಂದರೆ ಶಾರ್ಟ್ಸ್, ಒಂದಿಷ್ಟು ಶಾರ್ಟ್ಸು, ಆಮೇಲೆ ಇದನ್ನು ಫೈರ್ ಲ್ಯಾಂಪನ್ನು ಇದು ಮಾಡ್ತೀವಿ. ಅಂದಾಗೆ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಯಕ್ರಮ ಸರ್ ಇದು ಫಸ್ಟ್ ಟೈಮ್ ನಡೀತಾ ಇರತಕ್ಕಂಥ, ನನಗೆ ಗೊತ್ತಿರೋ ಹಾಗೆ ಫಸ್ಟ್ ಟೈಮು ಈ ಥರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಇದಕ್ಕೆ 10 ವರ್ಷದ ಒಳಗಡೆನವ್ರ ಮಕ್ಕಳು ಅಂದರೆ 0 to 9 ಅವರಿಗೆ ಫ್ರೀ ಇದೆ. ಅದು ಅವರ ಪೇರೆಂಟ್ಸ್ ಜೊತೆಗೆ ಬಂದರೆ. ಆಮೇಲೆ ಆಫ್ಟರ್ 10 to 18 ಅವರಿಗೆ 499. ಅದಾದ ನಂತರದಲ್ಲಿ ಆಫ್ಟರ್ 18 ಅವರಿಗೆ 699 ಇರ್ತದೆ. ಇದು ಒಂದೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಆಮೇಲೆ ಇದು ಸೇಫ್ಟಿ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ನಾವು ಫುಲ್ ಇಲ್ಲಿ ಸುತ್ತ ಕೂಡ ಇದು ಕಾಂಪೌಂಡ್ ಇರ್ತಕ್ಕಂಥದ್ದು, ಇಲ್ಲಿ ಯಾವುದೇ ಥರದ್ದು ಇದಿಲ್ಲ. ಆಮೇಲೆ ಆ ತಾಗರ್ತಿ ಕ್ರಾಸಿಂದ ಫುಲ್ಲೆಲ್ಲ ನಾವು CCTVಗಳನ್ನು ಹಾಕಿದ್ವಿ, ಏನು ಇದಾಗಬಾರ್ದು ಅಂತ. ಆಮೇಲೆ ಇದನ್ನು ಯಾವುದೋ ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಎಲ್ಲ ನೀಟಾಗಿ ಮಾಡಿದ್ವಿ. ಅದೆಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೀವಿ. ಆ ಪ್ಲಾನ್ನ ನಾನು ನಿಮಗೆ ತೋರಿಸ್ತೀನಿ, ಅದನ್ನು ನಾವು ಹೇಗೆ ಮಾಡಿದ್ದೀವಿ ಏನು ಅಂತಂತೀನಿ. ಯಾಕಂದರೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೀಟಾಗೇ ಮಾಡಬೇಕು. ಅದು ಬ್ಲೂ ಪ್ರಿಂಟ್ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಿದ್ದೀವಿ. ಅಂದಾಗೆ ಮತ್ತೆ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಸಾಗರದ ಜನತೆಗೆ ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಅಂತ. ಬೆಂಗಳೂರು, ಈ ಕಡೆ ಪಾಂಡಿಚೇರಿ, ಈ ಕಡೆ ಹೋದಾಗ ಏನು ಕಾರ್ಯಕ್ರಮಗಳನ್ನು ಜನ ಬಯಸ್ತಾರೋ ಆ ಥರ ಕಾರ್ಯಕ್ರಮಗಳನ್ನು ಇಲ್ಲಿ ಕೊಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ಸು. ಈಗಾಗಲೇ ಟಿಕೆಟು ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆಯೋ ಅಥವಾ ಹೇಗೆ? ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ನಾವು 16ನೇ ತಾರೀಕಿಂದ ಆನ್ಲೈನ್ ಬುಕ್ಕಿಂಗನ್ನು ಓಪನ್ ಮಾಡಿದ್ವಿ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ತಾ ಇರೋರು ಇಲ್ಲಿಗೆ ಬಂದು ಟಿಕೆಟ್ ಖರೀದಿ ಮಾಡ್ಬೋದು. ಹೌದು, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡೇ ಇರೋರು ನಮ್ಮ ಹತ್ರ ಇಲ್ಲಿ ಕ್ರಿಸ್ಟಲಲ್ಲಿ ಸಿಗುತ್ತೆ ಟಿಕೆಟ್ಸು, ನಮ್ಮ ಸದ್ಗುರು ಹೋಟ್ಲಲ್ಲಿ ಸಿಗುತ್ತೆ. ಆಮೇಲೆ ನಾವು ಇವತ್ತಿಂದ ಏನು ಮಾಡಿದ್ದೀವಿ ಅಂತಂದರೆ, ಈ ಕಡೆ ರೋಡಲ್ಲಿ ಇಲ್ಲೇ ಕ್ರಾಸಲ್ಲಿ ನಾವು ಕೌಂಟ್ರನ್ನು ಮಾಡಿದ್ದೀವಿ. ಮಲ್ನಾಡು ಕಾರ್ನಿವಲ್ಗೆ ಬೇಕಾದ ಕೌಂಟ್ರುಗಳು ಈ ಕಡೆ ಬರೋರಿಗೆ ಅಲ್ಲೆಲ್ಲಿ ಹೋಗ್ತಾರೆ ಅಂತ ಹೇಳಿ ಯೋಚನೆ ಮಾಡಿದ್ರೆ ಇಲ್ಲಿ ನಾವು ಕೊಡ್ತೀವಿ. ಇಲ್ಲೊಂದು ಕೌಂಟ್ರು ಬೆಳಗ್ಗೆ 10ರಿಂದ ಸಂಜೆ 6 ತನಕ ಓಪನ್ ಇರುತ್ತೆ ಕೌಂಟರು. ಅಂದಾಜು ಎಷ್ಟು ಜನ ಸೇರೋ ಸಾಧ್ಯತೆ ಇದೆ? ನಮಗೆ ಸರ್ ಒಂದು 2000 ಜನ ಮೇಲೆ ಸೇರಬೇಕು. ಯಾಕಂದರೆ ಕಡಿಮೆ ರೇಟ್ ಇಟ್ಟಿದ್ದೀವಿ. ಏನು ಬರುತ್ತೆ ಇವತ್ತು 699 ರೂಪಾಯಿಗೆ ಅನ್ಲಿಮಿಟೆಡ್ ಫುಡ್ ಕೊಡ್ತೀವಿ, ವೆಜ್ಜು ನಾನ್ ವೆಜ್ ಕೊಡ್ತೀವಿ, ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ನಾವೆಲ್ಲ ಬೆಂಗಳೂರು, ಪಾಂಡಿಚೇರಿ ಈ ಕಡೆ ಎಲ್ಲ ಹೋಗಬೇಕು ಅಂತಂದರೆ ಬರೀ ಒಂದು ಕಾರ್ಯಕ್ರಮಕ್ಕೆ ಇದಕ್ಕೇನೆ 2000-2500 ಕೊಡ್ತೀವಿ. ಅಲ್ಲಿ ಮಾಡ್ತಕ್ಕಂಥವ್ರು ಇವ್ರು 2018ನಲ್ಲಿ ಪಾಂಡಿಚೇರಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರು, ಇವರು ಅದ್ಭುತವಾಗಿ ಕೊಟ್ಟಿದ್ರು. ಅವರೇ ಬ್ಯಾಂಡವ್ರು ಬರ್ತಿದ್ದಾರೆ. ಸೊ ಒಳ್ಳೆ ಇವ್ರು ಬರ್ತಾರೆ. ಆ್ಯಂಕರ್ ಕೂಡ ಒಳ್ಳೆ ಆ್ಯಂಕರ್ ಬರ್ತಿದ್ದಾರೆ, ಚಿನ್ಮಯ ಅಂತಂದು ಎಲ್ಲ ಬರ್ತಿದ್ದಾರೆ. ವೆಚ್ಚ ಎಷ್ಟಾಗ್ಬೋದು ಅಂತ ನಿಮ್ಮ ಅಂದಾಜು? ಸರ್ ವೆಚ್ಚ ಒಂದು 15 ಲಕ್ಷ ಆಗುತ್ತೆ ಸರ್. ಇದಕ್ಕೆ ಯಾವ ನೇಮಲ್ಲಿ ನೀವು ಮಾಡ್ತೀವಿ? ಈವೆಂಟ್ ನೇಮು ಸದ್ಗುರು ಗ್ರೂಪ್ಸ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇದು ಮಲ್ನಾಡು ಕಾರ್ನಿವಲ್ ಅಂತ ಹೇಳಿ ನಾವು ಮಾಡ್ತೇವೆ. ಪೊಲೀಸ್ ಇಲಾಖೆ ಪರ್ಮಿಷನ್ ತೊಗೊಂಡಿದ್ದೀವಿ, ಪಂಚಾಯತಿದು ಪರ್ಮಿಷನ್ ತೊಗೊಂಡಿದ್ದೀವಿ. ನಾವು ಸೆಕ್ಯೂರಿಟಿಗೆ ಹೇಳಿದ್ದೀವಿ ಸರ್, ಸೆಕ್ಯೂರಿಟಿಗೆ ಅರ್ಜಿ ಕೊಟ್ಟಿದ್ದೀವಿ. ಬೇಕಂತ ಆಮೇಲೆ ಹೋಮ್ ಗಾರ್ಡ್ಸು ಅಲ್ಲ ಸಾರಿ, ಸೆಕ್ಯೂರಿಟಿಗೆ ಬೇರೆ ಇದನ್ನು ನಾವು ಮಾತಾಡ್ತೀವಿ. ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಇರ್ತಾರೆ, ಅವ್ರಿಗೆ ಹೇಳಿದ್ದೀವಿ ನಾವು. ಸರಿ, ಸಾಗರದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಕಲ್ಪನೆ ನಿಮಗೆ ಯಾವ ರೀತಿ ಬಂತೀವಿ, ಹೇಗೆ? ಅಲ್ಲ, ಸಾಗರದಲ್ಲಿ ಕಾರ್ಯಕ್ರಮ ಮಾಡೋ ಕಲ್ಪನೆ ಅಂತಾರೆ, ಹೊಸದೇನಾದರೂ ಮಾಡೋಣ ಅಂತ ಅಷ್ಟೇ. ಈಗ ನಮ್ಮೂರಲ್ಲಿ ನಾವೇನಾದರೂ ಮಾಡಬೇಕಲ್ಲ. ಈಗ ನಮ್ಮೂರವ್ರು ನಮ್ಮನ್ನು ಒಪ್ಪೋದು ಕಷ್ಟ, ಬೇರೆಯವ್ರು ಒಪ್ಪಿಡ್ತಾರೆ, ನಮ್ಮೂರವ್ರು ಒಪ್ಪೋದು ಕಷ್ಟ ಅಲ್ವಾ? ಹಂಗಾಗಿ ನಮ್ಮೂರಲ್ಲಿ ಒಂದು ನೀಟಾಗಿರೋದು ಮಾಡಬೇಕಲ್ಲ, ನಮ್ಮೂರಿನ ಜನಕ್ಕೊಂದು ಖುಷಿ ಆಗಬೇಕಲ್ಲ. ಮದ್ಯಪಾನ ಇಲ್ಲ ಅಂತ ಹೇಳಿದ್ರಿ. ಮದ್ಯಪಾನ ಇಲ್ಲ ಸರ್, ಅದಕ್ಕೆ ಇರುವಂಥ ಒಂದು ಕೆಟಗರಿ ಇರುತ್ತೆ, ನ್ಯೂಇಯರಲ್ಲಿ ಒಂದು ಸೆಲೆಬ್ರೇಷನ್ ಮಾಡೋದು ಅಂತ ಇರುತ್ತೆ. ಹೌದು ಸರ್, ಅಂತ ಒಂದು ಕೆಟಗರಿನೇ ಕಳ್ಕೊಂಡ್ಬಿಡಕ್ಕಾಗತ್ತಾ ಅಂತ ಒಂದು. ಹೌದು, ಏನು ಗೊತ್ತಾ ಸರ್, ಈ ಒಂದು ಜನರಿಗೆ ಒಂದು ಕಲ್ಪನೆ ನ್ಯೂ ಇಯರ್ ಅಂದ ತಕ್ಷಣವೇ ಮದ್ಯಪಾನ ಮಾಡೋದು ಅಂತ ಇದೆ. ಅದಲ್ಲದೆ ಅಮಲು ಅಲ್ಲ, ಸಂಗೀತದ ಅಮಲು ಇದೆ. ಆಮೇಲೆ ಜನರ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಸೇರಿ ಇರ್ತಕ್ಕಂಥದ್ದು ಒಂದು ಅಮ್ಲಿದೆ, ಒಂದು ಕುಣಿತ ಇರುತ್ತೆ, ಅದು ಒಂದು ಅಂಬ್ಲೆ ಅಲ್ವಾ? ಅದರಲ್ಲಿ ಒಂದು ಕೆಟಗರಿನೇ ಕಳ್ಕೊಂಡ್ಬಿಡ್ತೀವಲ್ಲ ಅಂತ.
ಕುಡ್ಕೊಂಡು ಬರ್ತಾರೆ. ಅಂತ ಹೇಳಿದ್ರೆ ಎಲ್ಲ ಬಾರ್ಗಳಲ್ಲಿ ಖಾಲಿ ಆಗ್ಬಿಡ್ತಿದೆ. ನಾನು ಸಂತೋಷ್ ಸದ್ಗುರು ಅಂತ ನಮ್ಮದು ಗ್ರೂಪ್ ಇದೆ. ನಾನು ನನ್ನ ಪ್ರಶಾಂತ್ ಪುತ್ತಲ್ಲೆಲ್ಲ ಸೇರಿರ್ತಕ್ಕಂಥ ಒಂದು ಗ್ರೂಪ್ ಇದೆ. ನಾವು ಈ ಹೊಸ ವರ್ಷದ ಆಚರಣೆಗೆ ಮಲ್ನಾಡ್ ಕಾರ್ನಿವಲ್ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಎಣ್ಣೆ ಇರಲ್ಲ. ಇದು ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಯಕ್ರಮ. ಇಲ್ಲಿ ಇಂಡಿಯಾದ 10 ಬೆಸ್ಟ್ ಬ್ಯಾಂಡ್ಸ್, ಅದರೊಳಗಡೆ 1 ಬೆಸ್ಟ್ ಬ್ಯಾಂಡ್ ಸ್ವರಹ ಅಂತ. ಆ ಬ್ಯಾಂಡ್ ಅವರು ಲೈವ್ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಒಳ್ಳೊಳ್ಳೆ ಸಿಂಗರ್ಸ್ ಇರ್ತಾರೆ, ಒಳ್ಳೊಳ್ಳೆ ಸೌತ್ ಇಂಡಿಯಾದಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಲ್ಲ ಸಿಂಗರ್ಸ್ ಇರ್ತಾರೆ, ಅವರಿದ್ದಾರೆ. ಆಮೇಲೆ DJ ಅವರು ಶಾನ್ ಅವರ ಶಿಷ್ಯ ಅಭಿಷೇಕ್ ಅಂತೇಳಿ ಅವರು ಬರ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಡುಗಳನ್ನು ಇಡ್ತೀವಿ.